ಕ್ಯಾಪ್ ಎಲ್ಲ ಹಾಕೊಂಡು ಹೋಗ್ತಿದ್ಯಾ ಶೋಕಿ ಮಾಡಕ? ಆರು ಗಂಟೆಗೆ ಇಡ್ಲಿ ತಿನ್ನೋಕೆ ಹೋಗ್ತೀನೋ ಅನ್ನೋ ಮಗ ನೀನೇನಾ? ಅಲ್ಲ ನೋಡಿ, ಕರೆಕ್ಟಾಗಿ 6 ಗಂಟೆಗೆ ಎದ್ಬಿಟ್ಟು ಇಡ್ಲಿ ತಿನ್ನೋಕೆ ಹೋಗೋಣ ಅಂದ್ಬಿಟ್ಟು 9 ಗಂಟೆಗೆ ಎದ್ಬಿಟ್ಟು ಇವಾಗ ಲಿಫ್ಟಲ್ಲಿ ಹೋಗ್ತಾ ಇದ್ದಾನೆ. ಅದು ನಿದ್ದೆಗಳಲ್ಲಿ ಬ್ರಷ್ ಮಾಡೋವನೇ ಮಗ ತೊಳೆದಿಲ್ಲ, ನಿದ್ದೆ ಹೋಗುತ್ತೆ ಅಂದ್ಬಿಟ್ಟು. ಈ ಅಪ್ಪ ಬೆಂಗಳೂರಲ್ಲಿ ಚಳಿ ಬೇರೆ ಬಿಡ್ಲಾರ್ದಂಗೆ ಓಡ್ತೈತೆ. ಹಂಗೆ ಬಂದೆ ತಾನೆ ಮತ್ತೆ ಶೂಟ್ರ್ ಹಾಕೊಂತಿದ್ದೀಯ ಇಲ್ಲಿ? ಅಲ್ಲ ಗೈಸ್, ಶೋಕಿ ಇಷ್ಟೊಂದು ಚಳಿ ಅಂತ ಇವಾಗಲೇ ಗೊತ್ತಾಗಿದೆ. ಆಚೆ ಬಂದ ಮೇಲ್ಗಡೆ ಇದ್ದಾಗ ಅಷ್ಟೊಂದು ಚಳಿ ಅನ್ಕೊಂಡಿರಲಿಲ್ಲ. ಬಾ, ಏನು ಕ್ಲೀನ್ ಆಗಿದೆ ಕಾರು ನೋಡಿಲ್ಲಿ. ಇಲ್ಲಿ ತರುಬಿಟ್ಟು ಎಷ್ಟು ಒಂದು ವಾರ ಆಯಿತು ಎತ್ತಲಾರ್ದಕ್ಕೆ ಕಾಗಿಗೀಗಿ ಎಲ್ಲ ಪಿಕ್ ಮಾಡ್ಬಿಟ್ಟವ. ಈ ರೇಂಜಲ್ಲಿ ಕ್ಲೀನ್ ಇರುತ್ತೆ ಅನ್ಕೊಂಡಿರಲಿಲ್ಲ ನಾನು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವಿಡಿಯೋ ಮಾಡಿರಲಿಲ್ಲ, ಸೊ ಅದಕ್ಕೆ ಅಂದ್ಬಿಟ್ಟು ತುಂಬ ದಿನ ಗ್ಯಾಪ್ ಆಗ್ಬಿಟ್ಟಿದೆ. ಆಲ್ರೆಡಿ ವರ್ಷನೇ ಹೋಗ್ಬಿಟ್ಟಿದೆ ಬಿಡಿ, ತುಂಬ ದಿನ ಅನ್ನೋಕ್ಕಿಲ್ಲ. 2025ರಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೋಸ್ಕರ 2026ಕ್ಕೆ ಕಂಟಿನ್ಯೂ ಆಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆನೇ ಒಂದು ಸ್ವಲ್ಪ ಎನರ್ಜಿಯಿಂದ ಇಡ್ಲಿ ತಿನ್ನೋಣ ಅಂತ ಬೆಳಗ್ಗೆ ಬಂದ್ವಿ. ಹೋಗ್ತಾ ಇದ್ದೀವಿ ಇನ್ನು. ಆ್ಯಕ್ಚುಲಿ ನಮ್ಮ ಏರಿಯಾ ಬಿಟ್ಬಿಟ್ಟು ಇವತ್ತು ಇಡ್ಲಿ ತಿನ್ನೋಕ್ಕೆ ಬಸವೇಶ್ವರ ನಗರಕ್ಕೆ ಬಂದಿದ್ದೀವಿ. ಎಲ್ರಿಗೂ ಮೋಸ್ಟ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಇರುತ್ತೆ ಅಜ್ಜಿ ಹೋಟ್ಲ್ ಅಂತ. ಬಟ್ ಅಜ್ಜಿ ಕ್ಲೋಸ್ ಮಾಡೋರೆ ಏನು ಓಪನ್ ಮಾಡೋರೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಇವನ್ನ ಕರ್ಕೊಂಬಂದಿದ್ದೀನಿ. ಇವ್ನು ನೋಡಿದ್ರೆ ಮನುಷ್ಯ 6 ಗಂಟೆಗೆ ಹೇಳ್ತೀನಿ ಅಂದ್ಬಿಟ್ಟು 9 ಗಂಟೆಗೆ ಎದ್ದವಳು. ಆ ಅಜ್ಜಿ ಇಡ್ಲಿ ಪಾತ್ರೆ ಎಲ್ಲ ತೊಗೊಂಡು ಮನೆಗೆ ಹೋಗ್ಬಿಟ್ಟಿರ್ತಾಳೆ ವಾಪಸ್ ಇವಾಗ. ಸೊ ನೋಡೋಣ, ಅದಕ್ಕೋಸ್ಕರ ಹತ್ರ ಬಂದಿದ್ದೀವಿ. ಇನ್ನೇನು ಏನಾಗುತ್ತೋ ಅಂತ. ಬೆಂಗಳೂರಲ್ಲೂ ಸಿಕ್ಕಾಪಟ್ಟೆ ಚಳಿ ಗೈಸ್. ಚಳಿ ಅಂಕರು ಸಿಕ್ಕಾಪಟ್ಟೆ ಬೀಪಲ್ಲಿ ಆಗ್ತಾ ಇದೆ. ಅದೆಲ್ಲ ನೋಡ್ಬಾರ್ದು ಹಂಗೆ. ಮೊದಲಿಗೆ ಅದು ಇವಲ್ಲ, ಸುಳ್ಳು ಹೇಳ್ತೀಯ ರಾಮ. ಪಾಪ ಹುಡುಗ ಸಂಡೇ ರೆಸ್ಟ್ ಮಾಡೋಣ ಅನ್ಕೊಂಡಿದ್ದ. ಇಡ್ಲಿ ತಿನ್ನಕಂದ್ಬಿಟ್ಟು ಕರ್ಕೊಂಬಂದಿದ್ದೀನಿ. ನೋಡೋಣ ಏನಾಗುತ್ತೇನೋ ಅಂತ. ಅಲ್ಲೋ ಊಟ ಅಜ್ಜಿ ಹತ್ರ, ಅಜ್ಜಿ ಈ ಲಿಖರವಾದ ಇಡ್ಲಿಯ ಬೆಲೆ ಎಷ್ಟು? ಮತ್ತೆ ಅಜ್ಜಿ ಹೋಟ್ಲ್ ಅಂದ್ಬಿಟ್ಟು ಯೂಟ್ಯೂಬಲ್ಲೆಲ್ಲ ರೀಲ್ಸ್ ಮಾಡ್ಸೋದಿಲ್ಲ, ಅದನ್ನು ಯೂಟ್ಯೂಬಲ್ಲೆಲ್ಲ ಬಂದಿದೆ. ನಾವೇನು ಹೊಸ್ದಾಗಿ ಏನು ತೋರಿಸಲ್ಲ, ಗೊತ್ತಿರತ್ತೆ. ಬಿಟ್ರು ಬೇಗ ಸಿಗ್ನಲ್ ಎಷ್ಟೊತ್ತು ಮಾಡ್ತೀರಾ? ಕಣ್ಣಲ್ಲಿದೆ ಇನ್ನೂ ಹಾಗೆ. ಎಲ್ಲೆಲ್ಲ ಲೊಕೇಶನ್ ಗೊತ್ತು ತಾನೆ ನಿನಗೆ? ಗೊತ್ತಿಲ್ಲ. ನೀನೇ ಹೋಗಿದ್ದಲ್ಲ, 2 ಸರ್ತಿ ಹೋಗಿದ್ದೆ. ಸಿಗ್ಬೇಕಲ್ಲ ನಮ್ಗೆ ತುಂಬ. ಆದರೆ ಆಪೋಸಿಟ್ ಏನೋ ಒಂದು ಆರ್ಚ್ ಏನೋ ಇದೆ, ತುಂಬ ಒಳಗಡೆ ಇದೆ ಗೈಸ್. ಅದು ಹೊಸ್ದಾಗಿ ನೋಡಿರೋರಿಗೆ ಗೊತ್ತಿರುತ್ತೆ. ಹೊಸ್ದಾಗಿ ಯಾರು ನೋಡ್ತಾ ಇದ್ರೆ ತುಂಬ ಒಳಗಡೆ ಇದೆ. ಈ ನಮ್ಮೂರ ಕಡೆ ಎಲ್ಲ ಸಂದಿಲೆಲ್ಲ ಇರುತ್ತಲ್ಲ, ಆ ಥರ ಇದೆ ಅದು. ಮೇನ್ ರೋಡಲ್ಲಿ ಇಲ್ಲ. ಅವನು ಮಗ ಅಲ್ಲ, ಅವನು ಸುಮ್ಮನಿರಲ್ಲ. ಎಲ್ಲೈತೆ
ಗೈಸ್ ಯಾರಾದರೂ ಬರ್ಬೇಕಾದ್ರೆ ಹೊಸದಾಗಿ ನಮ್ಮ ವಿಡಿಯೋ ನೋಡ್ಕೊಂಡ್ಬಿಟ್ಟು ಅದು ನನಗನ್ಸುತ್ತೆ ಯಾರೂ ಬರಲ್ಲ ಅಂತ, ಬಟ್ ನೋಡಿ ಬರ್ಬೇಕಲ್ಲರೂ ಕೂಡ ಮ್ಯಾಪಲ್ಲೇ ಇದೆ ಅಜ್ಜಿ ಹೋಟ್ಲ್ ಅಂತ ಹಾಕ್ಬಿಟ್ರೆ ಸಾಕು. ಆ ಲೊಕೇಶನ್ ಹಾಕ್ಕೊಂಡು ಡೈರೆಕ್ಟಾಗಿ ಆ ಅಂಗಡಿ ಮುಂದೆನೇ ಬರ್ತೀರಾ ನೀವು. ಮುಂದೆ ಲೆಫ್ಟಾ, ನೆಕ್ಸ್ಟ್ ಲೆಫ್ಟಾ? ಆ ಅಜ್ಜಿ ಹೋಟ್ಲಲ್ಲಿ ಸಿಗೋದೇ 3 ಐಟಮ್ ಅಲ್ಲ, ಒಂದು ಇಡ್ಲಿ, ಒಂದು ಬೋಂಡ, ಒಂದು ರೈಸು, ಚಿತ್ರಾನ್ನ ಏನೋ. ಹೆವಿ ಕ್ರೌಡು. ಅವಾಗ ನಾವು ಅದರಲ್ಲಿ ಸಿಕ್ಕಾಪಟ್ಟೆ ಕ್ರೌಡು, ಬಟ್ ಇವಾಗ ಇಲ್ಲ, ಹೆಂಗಿರುತ್ತೋ ಗೊತ್ತಿಲ್ಲ. ನೆಕ್ಸ್ಟ್ ಲೆಫ್ಟಾ? ನೆಕ್ಸ್ಟ್ ಲೆಫ್ಟ್. ಗೂಗಲ್ ಅಕ್ಕ ನಮ್ಗೆ ಸುಳ್ಳು ಹೇಳ್ತಾಳೆ. ಟೇಕ್ ದ ಲೆಫ್ಟ್. ಜಿ ಕಾರ್ ಪಾರ್ಕಿಂಗ್ ಎಲ್ಲೋ ಪಾರ್ಕಿಂಗ್ ಏನು ಪಾರ್ಕಿಂಗ್ ಇಲ್ಲ, ಇಲ್ಲೇ ರೋಡಲ್ಲೇ. ಹೌದಾ? ಹಾಕೋಕ್ಕಾದ್ರೂ ಜಾಗ ಸಿಗ್ಬೇಕಲ್ವಾ? ಏಯ್ಸ್ ಆಲ್ರೆಡಿ ಹೋಟ್ಲ್ ಓಪನ್ ಆಗ್ಬಿಟ್ಟದೆ, ಜನ ಎಲ್ಲರೂ ಬಂದು ನಿಂತವ್ರೆ, ತಿಂತವ್ರೆ, ಅಣ್ಣ ನೀರು ಕುಡಿತವಳೆ. ಇದು ಒಳಗಡೆ ಹಾಕ್ತೀರ? ಅದು ಜಾಗ ಇರ್ಬೋದು. ಅವ ಏನು ಗೊತ್ತಾ ನೀರು ನಿಮಿಷ ಮುಂದ್ಗಡೆ ಹಾಕೋದು ತಗೋದು, ಮುಂದ್ಗಡೆ ಹಾಕಿ. ಹಾಂ. ಇಲ್ಲಿ ಹಾಕ್ತೀವಿ, ಕ್ಲೋಸ್ ಮಾಡಿ ನೀವು. ಏನಾಯ್ತಲ್ಲ? ಹಾಂ, ಇಲ್ಲೇ ಹಾಕ್ಬಿಟ್ಟಲ್ಲ, ನಿಮಿಷ ಓದ್ಕೊಂಡಿಲ್ಲ. ಹಿಂದ್ಗಡೆ ಬಾ. ಸಾಕು ಬಿಡು, ಬರ್ಬೇಕು.